ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಗೆ ಈಗ ಫಲ ಸಿಕ್ಕಿದೆ. 2014ರಲ್ಲಿ ಕವರ್ ಸ್ಟೋರಿ ತಂಡ ಗರ್ಭಕೋಶ ಕಳ್ಳರಿದ್ದಾರೆ ಎನ್ನುವ ವಿಶೇಷ ವರದಿ ಮಾಡಿತ್ತು. ಇದರಲ್ಲಿ ಕಡೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ದಯಾನಂದ್ ಮಹಿಳೆಯರ ಗರ್ಭಕೋಶಕ್ಕೆ ಅಕ್ರಮವಾಗಿ ಕತ್ತರಿ ಹಾಕ್ತಾ ಇದ್ರು. ಮಹಿಳೆಯರ ಮುಟ್ಟಿನ ನೋವಿದ್ರು ಅದನ್ನ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿ ಶಸ್ತ್ರಚಿಕಿತ್ಸೆ ಮಾಡಿಸಿ ರೋಗಿಗಳಿಂದ ಹಣ ಪೀಕ್ತಾ ಇದ್ರು. ವೈದ್ಯರ ಈ ದಂಧೆಯ ವಿರುದ್ಧ ರಹಸ್ಯ ಕಾರ್ಯಾಚರಣೆ ಮಾಡಿದ್ದ ಕವರ್ ಸ್ಟೋರಿ ತಂಡ ವೈದ್ಯ ದಯಾನಂದ್ ಬಣ್ಣ ಬಯಲು ಮಾಡಿತ್ತು. ಈ ಕರಾಳ ದಂಧೆಯ ಬಗ್ಗೆ ಎಚ್ಚೆತ್ತುಕೊಂಡ ಸರ್ಕಾರ ಪ್ರಕರಣದ ತನಿಖೆಗೆ ವೈದ್ಯ ವೀಣಾ ಕೋರಿ ಸೇರಿದಂತೆ 3 ಸಮಿತಿಯನ್ನು ರಚಿಸಿತ್ತು. ಸಮಿತಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿತ್ತು. ಆದರೆ ಭ್ರಷ್ಟ ದಯಾನಂದ್ ತಮ್ಮ ಪ್ರಭಾವ ಬಳಸಿ ತನ್ನ ವಿರುದ್ಧ ಯಾವುದೇ ಕ್ರಮ ಆಗದಂತೆ ನೋಡಿಕೊಳ್ತಾ ಇದ್ದ. ಕೊನೆಗೂ ನಿನ್ನೆ ನೂತನ ಆರೋಗ್ಯ ಸಚಿವರಾದ ರಮೇಶ್ ಕುಮಾರ್ ದಯಾನಂದ್ ವಿರುದ್ಧ ಕ್ರಮ ಕೈಗೊಂಡು ಅಮಾನತಿಗೆ ಆದೇಶ ಕೊಟ್ಟಿದ್ದಾರೆ. ಈ ಮೂಲಕ ಭ್ರಷ್ಟರಿಗೆ ಚಾಟಿ ಏಟು ಬೀಸಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಗರ್ಭಕೋಶ ಕಳ್ಳ ವೈದ್ಯ ಕೊನೆಗೂ ಅಮಾನತ್ತಾಗಿರುವಂತದ್ದು. ವೈದ್ಯನ ಈ ದಂಧೆಯ ಬಗ್ಗೆ 2014ರಲ್ಲೇ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿ ಈ ವೈದ್ಯನ ಬಣ್ಣವನ್ನ ಬಯಲು ಮಾಡಿತ್ತು. ಕೊನೆಗೂ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಈಗ ಆದೇಶವನ್ನಿತ್ತು ವೈದ್ಯರನ್ನ ಅಮಾನತು ಮಾಡಿದ್ದಾರೆ. ಸಚಿವ ರಮೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ. ಬನ್ನಿ ಅವರ ಮಾತನ್ನು ಕೇಳೋಣ. ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡುವ ಮೊದಲು ನಮ್ಮ ಅಧಿಕಾರಿಗಳ ಜೊತೆಗೆ ಬಹಳ ದೀರ್ಘಕಾಲ ನಾನು ಚರ್ಚೆ ಮಾಡ್ತೀನಿ. ಮಂತ್ರಿ ಅನ್ನೋ ವಿಷಯ ಬೇರೆ, ನಾನು ಈ ಸದನಕ್ಕೆ ರಾಜ್ಯದ ಜನತೆಗೆ ಈ ಘಟನೆಯಲ್ಲಿ ನಡೆದಿರ್ತಕ್ಕಂಥ ಮಂದಗತಿಯ ವಿಚಾರಣೆಗೆ ವಿಷಾದ ವ್ಯಕ್ತಪಡಿಸ್ತೀನಿ. 3/12/2014ರಲ್ಲಿ ಇದು ಮೊದಲು ಸರ್ಕಾರದ ಗಮನಕ್ಕೆ ಬಂದಿರ್ತಕ್ಕಂಥ ಡಾಕ್ಟರ್ ದಯಾನಂದ್ ಅಂತ ಹೇಳ್ತಕ್ಕಂಥ ಒಬ್ಬ ವೈದ್ಯ ಬೀರೂರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ವೈದ್ಯ ಈ ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥ. ಅದಾದ ಕೂಡಲೇ ವಿಚಾರಣೆಗೆ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿ 7ನೇ ತಿಂಗಳು 2015ರಲ್ಲಿ ವಿಚಾರಣೆಯನ್ನು ಪೂರ್ಣ ಮಾಡಿ ವರದಿ ಸಲ್ಲಿಸಿದ್ದಾರೆ. ಸರ್ಕಾರದವರು ನಮ್ಮ ಚೀಫ್ ವಿಜಿಲೆನ್ಸ್ ಆಫೀಸರ್ನ ಇಟ್ಟು ಆ ಎನ್ಕ್ವೈರಿ ಕಂಪ್ಲೀಟ್ ಮಾಡಿ ಅವರಿಗೆ ಮುಂದಿನ ಕ್ರಮ ಜರುಗಿಸೋದಕ್ಕೆ ಅಂತ ವ್ಯವಸ್ಥೆ ಮಾಡ್ತಾರೆ. ದುರಾದೃಷ್ಟವಶಾತ್ ಶನಿವಾರ ನಾನು ನಮ್ಮ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋವರೆಗೆ ಈ ಅಧಿಕಾರಿ ಸೇವೆಯಲ್ಲೇ ಮುಂದುವರೆದಿದ್ದಾನೆ. ಈ ವೈದ್ಯಾಧಿಕಾರಿ ಆದ ಮೇಲೆ ಯಾವ ಕ್ರಮನೂ ಜರುಗಿಸಿಲ್ಲ. ಯಾಕಾಯಿತು ಹೇಗಾಯಿತು ನಾನು ಅದಕ್ಕೆ ಹೋಗೋದಿಲ್ಲ. ನಾನು ತಕ್ಷಣದ ಕ್ರಮ, ನನ್ನ ಆತ್ಮ ಪ್ರಜ್ಞೆಗೆ ಉತ್ತರ ಹೇಳೋದಕ್ಕೆ ಆತನನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ವಿಜಯಲಕ್ಷ್ಮಿ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ಕೊನೆಗೂ ನಮ್ಮ ಕಾರ್ಯಾಚರಣೆ ಈಗ ಫಲ ಕೊಟ್ಟಿರುವಂಥದ್ದು. 2014ರಲ್ಲಿ ತಾವು ರಹಸ್ಯ ಕಾರ್ಯಾಚರಣೆ ನಡೆಸಿದ್ರೆ ಈಗ ಆ ಕಳ್ಳ ವೈದ್ಯ ಅಮಾನತ್ತಾಗಿರುವಂಥದ್ದು. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಆದರೆ ಈಗ 2 ವರ್ಷ 3 ವರ್ಷ ತೆಗೆದುಕೊಳ್ತಾರೆ ಒಬ್ಬ ವೈದ್ಯನ ಈ ಕಳ್ಳತನ ಅಷ್ಟು ಬಟಾಬೈಲಾದ್ರೂ ಕೂಡ ಒಂದು ಕಡೆ ವಿಳಂಬ ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಬೇಕಾ ಅಥವಾ ಕೊನೆಗೂ ಆಯ್ತಲ್ಲ ಅಂತ ಸಮಾಧಾನ ಪಟ್ಕೊಳ್ಬೇಕಾ ಅನ್ನುವಂಥ ದ್ವಂದ್ವ. ಆದರೆ ಮುಂದಿನ ಕಾರ್ಯಾಚರಣೆ ಹೇಗೆ ಸಾಗುತ್ತೆ ಅಂತ ಅನ್ನೋದರ ಕುರಿತಾಗಿ ಪ್ರತಿಮಾ, ಹೌದು, ನಿಜವಾಗ್ಲೂ ಕೂಡ ಒಂದು ಕಡೆ ವಿಷಾದ, ಒಂದು ಕಡೆ ಸಮಾಧಾನದ ವಿಚಾರ. ಯಾಕಂದರೆ 2014ರಲ್ಲಿ ನವೆಂಬರ್ ತಿಂಗಳಲ್ಲಿ ನಾವು ಈ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಪಕ್ಕಾ ಪ್ರೂಫ್ ನಮ್ಮಲ್ಲಿತ್ತು. ನಾವು ಆ ಕಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಅನಾವಶ್ಯಕವಾಗಿ ಗರ್ಭಕೋಶದಲ್ಲಿ ನಿಮಗೆ ಕ್ಯಾನ್ಸರ್ ಆಗಿದೆ ಮುಂತಾದ ಒಂದು ಕಾರಣಗಳನ್ನು ಕೊಟ್ಟು, ಅಂದರೆ ಮುಟ್ಟಿನ ನೋವು ಬಂದರೂ ಕೂಡ ನಿಮ್ಮ ಗರ್ಭಕೋಶ ಕೊಳೆತು ಹೋಗಿದೆ, ಕ್ಯಾನ್ಸರ್ ಬಂದಿದೆ ಅಂತ ಹೇಳಿಕೊಂಡು ಅಮಾಯಕ ಮಹಿಳೆಯರ ಗರ್ಭಕೋಶಕ್ಕೆ ಕತ್ತರಿ ಹಾಕ್ತಿದ್ದಂಥ ಈ ವೈದ್ಯನ ಬಗ್ಗೆ, ಆಮೇಲೆ ಅಷ್ಟೇ ಅಲ್ಲ, ಕತ್ತರಿ ಹಾಕಿ ಈ ಬಡ ಮಹಿಳೆಯರಿಂದ ಸಾಕಷ್ಟು ಹಣ ಕೂಡ ದೋಷಿಸಿದ್ದ. ಇದನ್ನು ನಾವು ಸಾಕ್ಷಿ ಸಮೇತವಾಗಿ ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು. ತಕ್ಷಣವೇ ಒಂದು ಸಮಿತಿ ರಚಿಸಿ ಇದರ ತನಿಖೆ ಮಾಡಲು ಆದೇಶ ಮಾಡಿತು. ತನಿಖೆ ಆಗಿ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಆದರೆ ಆ ವರದಿಯ ಬಗ್ಗೆ ಇವತ್ತಿನವರೆಗೆ ಏನೂ ಕ್ರಮ ಆಗಿಲ್ಲ. ಆದರೆ ಕೊನೆಗೂ ನೂತನ ಸಚಿವರು ಈ ಒಂದು ಭ್ರಷ್ಟನ ವಿರುದ್ಧ ಚಾಟಿ ಬೀಸಿದ್ದಾರೆ. ಹಾಗಾಗಿ ಒಂದು ಸಮಾಧಾನದ ವಿಚಾರ. ಇಂಥ ಭ್ರಷ್ಟರಿಗೆ ತಕ್ಷಣವೇ ನಾವು ಕ್ರಮವನ್ನು ಕೈಗೊಂಡ್ರೆ ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದು ಸಾಕಷ್ಟು ಕಡಿಮೆ ಆಗಬಹುದು. ಆದರೆ ಈ ವಿಳಂಬ ಧೋರಣೆಯಿಂದಾಗಿ ಈ ಭ್ರಷ್ಟರು ಇನ್ನಷ್ಟು ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತಾರೆ.
ವಿಜಯಲಕ್ಷ್ಮಿ ಬಹುಶಃ ಈ ಒಂದು ಪ್ರಕರಣ ಇಷ್ಟು ವಿಳಂಬವಾಗಲಿಕ್ಕೆ ಏನ್ ಕಾರಣ? ಅಷ್ಟು ಪ್ರಭಾವಿಯ ವೈದ್ಯ ಅಥವಾ ಅಷ್ಟು ನಿರ್ಲಕ್ಷ್ಯವ ಅಧಿಕಾರಿ ವರ್ಗಕ್ಕೆ ಅಂತ? ಇಲ್ಲಿ ಎರಡನ್ನು ನಾವು ಗಮನಿಸಬಹುದು. ಯಾಕಂದ್ರೆ ಸಮಿತಿ ಸದಸ್ಯರು ಅತ್ಯಂತ ಒಂದು ಕಾಳಜಿಯಿಂದ ತನಿಖೆ ಮಾಡಿ ಅಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಹೌದು ಈ ವೈದ್ಯಾಧಿಕಾರಿ ಮಾಡಿರೋದು ತಪ್ಪು, ಅಮಾಯಕರಿಗೆ ಇಲ್ಲಿ ಅಂದ್ರೆ ಲೆಕ್ಕಕ್ಕಿಂತ ಹೆಚ್ಚು ಬರೀ ಗರ್ಭಕೋಶದ ಆಪರೇಷನ್ಗಳು ಮಾತ್ರ ಆಗ್ತಿತ್ತು. ಅದರಲ್ಲೂ ಮುಖ್ಯವಾಗಿ ಈ ಗೊಲ್ಲರಹಟ್ಟಿಯಲ್ಲಿರುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ವೈದ್ಯ ಏನು ದಯಾನಂದ್ ಇದ್ದಾರೆ ಅವರು ಒಂದು ಆಪರೇಷನ್ಗಳನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಖಾಸಗಿಯವರಿಗೆ ಕೂಡ ರೆಫರ್ ಮಾಡಿ ಅವರಿಂದಲೂ ಕಮಿಷನ್ ಅನ್ನ ಪಡೀತಿದ್ರು. ಇದೊಂದು ಅತ್ಯಂತ ಗಂಭೀರ ವಿಚಾರ ಅಂತ ಹೇಳ್ಕೊಂಡು ಸರ್ಕಾರ ತನಿಖೆ ಮಾಡಿತ್ತು, ಸಮಿತಿ ಕೂಡ ವರದಿ ಕೊಟ್ಟಿತ್ತು. ಆದ್ರೆ ತನ್ನ ಪ್ರಭಾವವನ್ನ ಬಳಸಿ ಈತ ಏನು ಕ್ರಮ ಆಗದಂತೆ ನೋಡ್ಕೊಳ್ತಿದ್ದ. ಜೊತೆಗೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಧೋರಣೆ ತಾಳ್ತಿದ್ರು. ಈ ಬಗ್ಗೆ ಒಂದು ಕೆಲ ಸಂಘಟನೆಗಳು ಕೂಡ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಕೇಳಿದ್ವು, ಆದ್ರೆ ಯಾವುದಕ್ಕೂ ಉತ್ತರ ಇರಲಿಲ್ಲ. ಆದ್ರೆ ಇವತ್ತು ನೂತನ ಆರೋಗ್ಯ ಸಚಿವರು ಇದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ, ವೈದ್ಯಾಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ. ಬಟ್ ಬರೀ ಅಮಾನತಲ್ಲ, ಇಂಥ ವೈದ್ಯಾಧಿಕಾರಿಗಳನ್ನ ಡಿಸ್ಮಿಸೇ ಮಾಡಬೇಕು, ಅವರನ್ನ ವಜಾ ಮಾಡಬೇಕು. ಯಾಕಂದ್ರೆ ಇವರು ವೈದ್ಯಾಧಿಕಾರಿಗಳೇ ಅಲ್ಲ, ಹಣಕ್ಕಾಗಿ ಏನ್ ಮಾಡೋಕ್ಕೂ ಹೇಸದಂತ ಒಂದು ಭ್ರಷ್ಟರು ಇವರು. ವಿಜಯಲಕ್ಷ್ಮಿ ಭ್ರಷ್ಟನಿಗೆ ಈಗ ಅಮಾನತಿನ ಶಿಕ್ಷೆ ಏನೋ ಆಗಿದೆ ನಿಜ, ಆದರೆ ಇದು ಒಂದು ಸ್ಯಾಂಪಲ್ ಅಷ್ಟೇ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜ್ಯಾದ್ಯಂತ ಸರಿಯಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಬಹುಶಃ ಇಂತಹ ಎಷ್ಟೋ ಮಂದಿ ಸಿಗಬಹುದೇನೋ. ಹಾಗಾಗಿ ಕಾರ್ಯಾಚರಣೆ ಕೇವಲ ಮಾಧ್ಯಮ ಮಾಡೋದಷ್ಟೇ ಅಲ್ಲ, ಸರ್ಕಾರದ ವತಿಯಿಂದಲೂ ಕೂಡ ಸಮರ್ಪಕವಾದಂತಹ ಕ್ರಮ ಆಗ್ಬೇಕಾಗತ್ತಾ ಅಂತ? ಹೌದು, ನಮ್ಮ ಆರೋಗ್ಯ ಇಲಾಖೆಗೆ ರೋಗ ಬಡಿದಿದೆ ಅನ್ನುವಂಥದ್ದು ಇವತ್ತು ನಿನ್ನೆಯ ಸುದ್ದಿ ಅಲ್ಲ. ಹಂತ ಹಂತದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲಿ ಬಡ ರೋಗಿಗಳನ್ನ ಒಂದು ಪೀಡಿಸುವಂತ, ಅವರನ್ನ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ತಾಳಿ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟಿರುವಂತ ಉದಾಹರಣೆಗಳಿವೆ. ಹಾಗಾಗಿ ಇದು ಮೊದಲ ಹಂತ. ನೂತನ ಸಚಿವರು ಒಂದು ಮೊದಲು ಕ್ರಮ ಕೈಗೊಂಡಿದ್ದಾರೆ, ಅದನ್ನು ಶ್ಲಾಘಿಸಲೇಬೇಕು. ಇವರ ಈ ಒಂದು ಉತ್ಸಾಹ ಏನಿದೆ ಇದು ಮುಂದುವರಿಲಿ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಬಡವರು ಸಾಕಷ್ಟು ನೊಂದಿದ್ದಾರೆ ಈ ಭ್ರಷ್ಟರಿಂದ, ಈ ಅಧಿಕಾರಿಗಳಿಂದ. ಪ್ರತಿಯೊಂದಕ್ಕೂ ಹಣ ಕೇಳೋದು, ಒಂದು ಸಣ್ಣ ಒಂದು ಪರೀಕ್ಷೆಗೂ ಕೂಡ ಖಾಸಗಿ ಒಂದು ಲ್ಯಾಬ್ಗಳಿಗೆ ಕಳಿಸೋದು, ಯಾವುದೇ ಮಾತ್ರೆ ಕೊಡದೆ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆಲ್ಲ ಕಳಿಸೋದು, ಇಂಥ ಸಾಕಷ್ಟು ಪ್ರಕರಣಗಳಾಗ್ತಿವೆ. ಹಾಗಾಗಿ ಹಂತ ಹಂತವಾಗಿ ಈ ಭ್ರಷ್ಟರಿಗೆ ಚಾಟಿ ಏಟು ಬೀಸ್ತಾ ಇದ್ರೆ ನಿಜವಾಗ್ಲೂ ಕೂಡ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು, ಮತ್ತೆ ಇಂತಹ ಭ್ರಷ್ಟರಿಗೆ ಒಂದು ಬುದ್ಧಿ ಕಲಿಸಬಹುದು. ವಿಜಯಲಕ್ಷ್ಮಿ, ಈ ಸಂದರ್ಭದಲ್ಲಿ ಬಹುಶಃ ಈ ಭ್ರಷ್ಟನ ಹಿನ್ನೆಲೆನ ಮತ್ತೊಮ್ಮೆ ರೀಕಾಲ್ ಮಾಡ್ಬೇಕಾ ಅಂತ ಪ್ರಶ್ನೆ? ಮತ್ತೊಮ್ಮೆ ಈ ಭ್ರಷ್ಟ ವೈದ್ಯನ ಹಿನ್ನೆಲೆಯನ್ನ, ಆತ ಮಾಡಿದಂತಹ ಕೃತ್ಯಗಳನ್ನ, ಆತ ಯಾವಾಗಲಿಂದ ಅಲ್ಲಿ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದ, ಬಹುಶಃ ಅದೆಲ್ಲವೂ ಮತ್ತೊಮ್ಮೆ ರಿಕಾಲ್ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ ಅಂತ. ಖಂಡಿತ ಪ್ರತಿಮಾ. ಯಾಕಂದ್ರೆ ನಾವು 2014ರಲ್ಲಿ ಮಾಡಿದಂತಹ ಒಂದು ರಹಸ್ಯ ಕಾರ್ಯಾಚರಣೆ, ಹಾಗಾಗಿ ಜನರು ಕೂಡ ಈ ಒಂದು ರಹಸ್ಯ ಕಾರ್ಯಾಚರಣೆ ಬಗ್ಗೆ ಮರೆತಿರ್ಬೋದು. ಏನಂದ್ರೆ ಕಡೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲೆಕ್ಕಕ್ಕಿಂತ ಗರ್ಭಕೋಶದ ಆಪರೇಷನ್ ನಡೀತಿದೆ ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಇಟ್ರು. ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕಲು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಯಾವ ರೀತಿ ಮಾಡಿದ್ವಿ ಅಂದ್ರೆ, ನಾವು ಅಲ್ಲಿಯೇ ಹೋಗಿ ಒಂದು ಅಟೆಂಡೆನ್ಸ್ ಅನ್ನ ಪರೀಕ್ಷಿಸಿದ್ವಿ. ನೋಡಿದ್ರೆ ಇಲ್ಲಿ ಗರ್ಭಕೋಶದೇ ಆಪರೇಷನ್ಗಳು ಜಾಸ್ತಿ ಇದೆ, ಬೇರೆ ಯಾವ ಆಪರೇಷನ್ಗಳು ಯಾಕೆ ಆಗ್ತಿಲ್ಲ ಅಂತ ನಾವು ಅದನ್ನ ನೋಡಿದ್ವಿ. ಆಮೇಲೆ ನಾವು ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ವಿ, ಅಲ್ಲಿ ಮಹಿಳೆಯರನ್ನ ಮಾತನಾಡಿಸಿದ್ವಿ. ಅಲ್ಲಿ ಎಲ್ಲ ಮಹಿಳೆಯರು ಕೂಡ ಯಾರು ಕೂಡ ಗರ್ಭಕೋಶವೇ ಇಲ್ಲ. ಎಲ್ಲರೂ ಕೂಡ ಅದು ಏನ್ ಗೊತ್ತಾ, 28 ವರ್ಷ, 30 ವರ್ಷ, 25 ವರ್ಷದ ಮಹಿಳೆಯರಲ್ಲೂ ಕೂಡ ಗರ್ಭಕೋಶಗಳಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಹೊಟ್ಟೆ ನೋವು ಅಂತ ಹೋದ್ವಿ, ಅಲ್ಲಿ ಡಾಕ್ಟರ್ ಅಂದ್ರು ನಿಮ್ ಗರ್ಭಕೋಶದಲ್ಲಿ ಅದಾಗಿದೆ, ಇದಾಗಿದೆ, ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಆಪರೇಷನ್ ಮಾಡಿಸಿದ್ವಿ ಅಂತ. ಆಮೇಲೆ ನಾವೇ ಒಂದು ಮಹಿಳೆಯನ್ನ ಕರ್ಕೊಂಡು ಹೋಗಿ, ಏನೂ ಇರ್ಲಿಲ್ಲ, ನಿಜವಾಗಿ ಹೇಳಿದ್ರೆ ಅವ್ರಿಗೆ ಎಂಥದೂ ಇಲ್ಲ, ವೈದ್ಯರ ಬಳಿ ಕರ್ಕೊಂಡು ಹೋದ್ವಿ. ಆಗ ತಕ್ಷಣ ಇಲ್ಲ ರೀ, ನಿಮ್ಮ ಗರ್ಭಕೋಶದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ, ಕ್ಯಾನ್ಸರ್ ಬಂದಿದೆ, ನೀವು ಹೋಗ್ಬೇಕು. ಆಮೇಲೆ ಏನಂದ್ರೆ, ಆಕ್ಚುಲಿ ಆ ಗರ್ಭಕೋಶದ ಮಹಿಳೆ ಸ್ಕ್ಯಾನಿಂಗ್ ಕಳಿಸಿದ್ರು. ಆ ಸ್ಕ್ಯಾನಿಂಗ್ ಅಲ್ಲಿ ಏನೂ ಇಲ್ಲ ಅಂತ ಬಂದಿತ್ತು. ಆದ್ರೂ ಕೂಡ ಇಲ್ಲ, ನಿಮ್ಮ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಅವರಿಗೆ ನೀವು ಆಪರೇಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಹಣದ ಡಿಮಾಂಡ್ ಮಾಡಿದ್ರು. ಇದು ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿತ್ತು. ಹಾಗಾಗಿ ನಮ್ಗೆಲ್ಲ ಪ್ರೂಫ್ ಸಿಕ್ತು. ಈ ನಿಟ್ಟಿನಲ್ಲಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ. ಬಹುಶಃ ನಮ್ಮ ಈ ವರದಿ ಈಗ ಇಂಪ್ಯಾಕ್ಟ್ ಆಗಿ ಆ ಕಳ್ಳ ವೈದ್ಯ, ಭ್ರಷ್ಟ ವೈದ್ಯ ಅಮಾನತ್ತಾಗಿರುವುದು, ಆದರೆ ಮುಂದೆ ಶಿಕ್ಷೆ ಕೂಡ ಆಗಲಿ, ಇನ್ನಷ್ಟು ವೈದ್ಯರಿಗೆ ಇಂತಹ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಮುಂದಾಗುವಂಥವರಿಗೆ ಅದಕ್ಕೆ ಕಡಿವಾಣ ಹಾಕುವಂತಹ ಕ್ರಮಕ್ಕೆ ಸರ್ಕಾರ ಮುಂದಾಗಲಿ ಅನ್ನೋದು ನಮ್ಮ ಕಳಕಳಿ.